ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ರಿಪಬ್ಲಿಕನ್ನರ ಜೊತೆ ಎಂಸಿ ಸುಧಾಕರ್ ಮಾತಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಈಗ ಏನ್ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನೇರವಾಗಿ ಕೇಂದ್ರ ಸರ್ಕಾರ ಇದರ ಹೊಣೆಯನ್ನ ಹೊರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಬಾಳಲ್ಲಿ ಈ ರೀತಿ ಚೆಲ್ಲಾಟ ಆಡಬಾರದು, ಕಷ್ಟಪಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು ಅಂತ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಎಕ್ಸಾಮ್ ಕ್ಯಾನ್ಸಲ್ ಮಾಡಲಾಗಿದೆ, ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಲೇಬೇಕು ಅಂತ ಹೇಳಿದ್ದಾರೆ ಎಂಸಿ ಸುಧಾಕರ್. ನಮ್ಮ ಜೊತೆಗೆ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಇದ್ದಾರೆ, ಮಾತಾಡ್ತೀನಿ. ಸರ್, ನೀಟ್ ಈಗ ಪರೀಕ್ಷೆ ಕ್ಯಾನ್ಸಲ್ ಮಾಡಿದ್ದಾರೆ NTA ದವರು, ಏನ್ ಹೇಳ್ತೀರಿ ಸರ್ ಅಂತ? ನಿಜಾಗ್ಲೂ ಇದು ಬಹಳ ಒಂದು ನಮ್ಗೆಲ್ರಿಗೂ ಆಘಾತಕಾರಿ ವಿಚಾರ. ಯಾಕಂದ್ರೆ ಮಕ್ಕಳು ಬಹಳಷ್ಟು ತಯಾರಿ ಮಾಡಿಕೊಂಡು ಇವತ್ತು ನೀಟ್ಗೆ ಪರೀಕ್ಷೆಯನ್ನ ಬರೀತಾರೆ. ಯಾಕಂದ್ರೆ ನೀಟ್ ಒಂದೇ ಇವತ್ತು ಇರ್ತಕ್ಕಂಥದ್ದು. ನೀಟಲ್ಲಿ ನೀವು ಉತ್ತಮ ಅಂಕ ಪಡೆದ್ರೆ ನಿಮಗೆ ಮೆಡಿಕಲ್ ಅಥವಾ ಅಲೈಡ್ ಮೆಡಿಕಲ್ ಸೈನ್ಸಸ್ ಬೇರೆ ಬೇರೆ ಅದಕ್ಕೆ ಸಂಬಂಧಿತ ಕೋರ್ಸ್ಗಳಿಗೆ ಪ್ರವೇಶಾತಿ ಸಿಗ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ ತಯಾರಿ ಮಾಡಿ ತಮ್ಮ ಎಲ್ಲಾ ಪ್ರಯತ್ನವನ್ನ ಮಾಡಿ ಪರೀಕ್ಷೆ ಬರೆದು ಈಗ ಎಲ್ಲೋ ಒಂದು ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಆ ಕಾರಣದಿಂದ ರದ್ದು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಒಂದು ವ್ಯವಸ್ಥೆಯ ಒಂದು ವೈಫಲ್ಯ. ಇದು ಯಾರು ಇದಕ್ಕೆ ಜವಾಬ್ದಾರಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ನಾನು ನಮ್ಮ ವಿರೋಧ ಪಕ್ಷದ ನಮ್ಮ ಬಿಜೆಪಿಯ ನಾಯಕರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ ಸೀಟ್ಗೋಸ್ಕರ. ಈಗ ಎಕ್ಸಾಮ್ ಆಗಿದೆ, ಕ್ಯಾನ್ಸಲ್ ಆಯ್ತು ಅಂತ ತುಂಬಾ ಕಷ್ಟ ಆಗಲ್ವಾ ಅಂತವ್ರಿಗೆ ವಿದ್ಯಾರ್ಥಿಗಳಿಗೆ ಅಂತ? ಖಂಡಿತ ಯಾರಿಗೇ ಆಗ್ಲಿ ನೋಡಿ, ಇವತ್ತು ನೀಟ್ ಆಲ್ ಇಂಡಿಯಾ ಎಕ್ಸಾಮ್, ನೀಟ್ ಪ್ರಾರಂಭ ಆದಾಗಿಂದ ಬಹಳಷ್ಟು ಗೊಂದಲ ಇತ್ತು. ಬಹಳ ಸ್ಥಳೀಯ ರಾಜ್ಯಗಳ ಒಂದು ಮಟ್ಟದಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದಿರ್ತಕ್ಕಂಥವರು ನೀಟಲ್ಲಿ ಒಳ್ಳೆ ಅಂಕ ಪಡೆದೇ ಇರತಕ್ಕಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ಕೂಡ ನಾವು ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಈ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು, ಇದನ್ನ ಬಹಳ ಜವಾಬ್ದಾರಿಯುತವಾಗಿ ಈ ಒಂದು ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಇದರ ಒಂದು ಹೊಣೆ ಯಾರು ಹೊರ್ತಾರೆ ಅಂತಕ್ಕಂಥದ್ದು ಇವತ್ತು ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಾನ್ ಬಿಜೆಪಿಯ ನಾಯಕರು ಇವತ್ತು ಉತ್ತರ ಕೊಡಬೇಕಾಗತ್ತೆ. ಮಕ್ಕಳಿಗಾಗಿರ್ತಕ್ಕಂಥ ತೊಂದರೆಗೆ ಇವತ್ತು ಯಾರು ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. NTA ಗೊತ್ತಾಗಲ್ವಂತ? ಯಾಕಂದ್ರೆ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರ ಲೀಕ್ ಆಗುತ್ತೆ, ಸೇಮ್ ಪ್ರಶ್ನೆಗಳಿದೆ ಅಂತ ಗೊತ್ತಾಗುತ್ತೆ, ಕೇರಳವರಿಗೂ ಗೊತ್ತಾಗುತ್ತೆ, ದುಡ್ಡಿಗೆ ಮಾಡ್ತಾ ಇದ್ದಾರೆ, ಗೊತ್ತಾಗಲ್ವಾ ಅಂತವ್ರಿಗೆ? ನೋಡಿ, ದೊಡ್ಡ ಮಟ್ಟದಲ್ಲಿ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಇದು ಸಹಜವಾಗಿ ಈ ರೀತಿ ಇದನ್ನ ದುರುಪಯೋಗ ಮಾಡಿಕೊಳ್ತಕ್ಕಂಥವರನ್ನ ನಾವು ಹೆಚ್ಚು ನೋಡ್ತೇವೆ. ಅದರಿಂದ ಇದನ್ನ ಸಂಪೂರ್ಣವಾಗಿ ಸೆಂಟ್ರಲೈಸ್ ಸಿಸ್ಟಮ್ ಇಂದ ಡಿಸೆಂಟ್ರಲೈಸ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಏಕಾಏಕಿ ಇದು ಎಲ್ಲರ ಕೂಗೇನಿದೆ ರಾಜ್ಯದಲ್ಲಿ, ನಾವು ರೆಸಲ್ಯೂಷನ್ ಮಾಡಿ ಕಳಿಸಿದೀವಿ, ನೀಟ್ ಅನ್ನ ತೆಗಿಬೇಕಾಗತ್ತೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಾಗತ್ತೆ. ಇದು ಬಹಳಷ್ಟು ಗೊಂದಲಕ್ಕೆ ಈಡಾಗ್ತಾ ಇದೆ. ಪರೀಕ್ಷೆಗಳು ಪಾರದರ್ಶಕವಾಗಿ ನಡೆಸುವಂತದ್ದಕ್ಕೆ ನಾವು ಯಾವುದೇ ಒಂದು ರೀತಿ ಗೊಂದಲ ರಹಿತವಾಗಿ ನಡೆಸುವಂತದ್ದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮನವರಿಕೆಯನ್ನ ಮಾಡಬೇಕಾಗತ್ತೆ. ಮತ್ತು ಏನು ನಮ್ಮ PUC ಅಥವಾ ಅದಕ್ಕೆ 12th ಗ್ರೇಡ್ ನ ಪರೀಕ್ಷೆಯ ಅರ್ಧದಷ್ಟು ಅಂಕಗಳನ್ನ ಇದಕ್ಕೆ ಜೋಡಣೆ ಮಾಡುವಂತ ಏನು ಪ್ರಕ್ರಿಯೆ ಹಿಂದೆ ಇತ್ತು, ಅದನ್ನ ಮತ್ತೆ ತಂದು ಆ ರಾಜ್ಯಗಳಿಗೆ ಪರೀಕ್ಷೆಗಳನ್ನ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಬೇಕು. ಯಾರು ಆಲ್ ಇಂಡಿಯಾ ಕೋಟಾ ಬಯಸ್ತಾರೆ ಅಂತವ್ರಿಗೆ ಮಾತ್ರ ಪ್ರತ್ಯೇಕವಾಗಿ ಆ ಕಮ್ಮಿ ಸಂಖ್ಯೆಗೆ ಪರೀಕ್ಷೆಯನ್ನ ಮಾಡ್ತಕ್ಕಂಥದನ್ನ ಮಾಡಿದಾಗ ಬಹುಶಃ ಇದಕ್ಕೊಂದು ರೀತಿ ಪರಿಹಾರ ಸಿಗ್ತಕ್ಕಂಥ ಅವಕಾಶ ಆಗುತ್ತೆ. ಕೊನೆಯದಾಗಿ ಈಗ ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ನೋಡಿ, ವಿದ್ಯಾರ್ಥಿಗಳಿಗೆ ನನ್ನ ಸಹಾನುಭೂತಿ ಇದೆ. ಅವರು ಬೇರೆ ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ಅವರೆಲ್ಲರೂ ಇವತ್ತು ಮತ್ತೆ ಪರೀಕ್ಷೆ ಬರೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹಳಷ್ಟು ಒತ್ತಡಕ್ಕೆ ಗುರಿಯಾಗ್ತಕ್ಕಂಥದ್ದಾಗಿದೆ. ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ತಾವು ಮತ್ತೊಮ್ಮೆ ತಮ್ಮ ಪ್ರಯತ್ನ ಮಾಡಬೇಕು. ಇದನ್ನ ಹೆಚ್ಚು ತಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ದಿರಾ ಈ ಒಂದು ಘಟನೆಯನ್ನ ತಾವು ಮತ್ತೊಮ್ಮೆ ತಮ್ಮ ಎಲ್ಲ ಒಂದು ತಯಾರಿಯನ್ನ ಮತ್ತೆ ಮಾಡ್ಕೊಂಡಿರ್ತಕ್ಕಂಥ ತಯಾರಿಯನ್ನ ಮತ್ತೊಂದಷ್ಟು ಸ್ವಲ್ಪ ಮತ್ತೆ ಅದಕ್ಕೆ ಓದಿ ಮತ್ತೆ ಪರೀಕ್ಷೆ ಬರೀಬೇಕು, ಅನಿವಾರ್ಯ. ಇದು ಬೇರೆ ಇನ್ನ ಮಾರ್ಗ ಇಲ್ಲ. ಅದಕ್ಕೆ ತಾವು ತಯಾರಾಗಬೇಕು ಅಂತಕ್ಕಂಥದ್ದು. ನೇರವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ನಿರಂತರವಾಗಿ ನಾವು ಬಹಳ ಉತ್ತಮ ಆಡಳಿತ ಕೊಡ್ತಕ್ಕಂಥದ್ದು ಮತ್ತು ಎಲ್ಲಾ ವರ್ಗದ ಜನರಿಗೆ ನಾವು ನ್ಯಾಯ ಒದಗಿಸ್ತೀವಿ ಅಂತಕ್ಕಂಥ ಬಬ್ಬೆ ಹೊಡಿತಕ್ಕಂಥ ಕೇಂದ್ರ ಸರ್ಕಾರ ಇದಕ್ಕೆ ನೇರ ಹೊಣೆ. ಅವರು ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ರಿಪಬ್ಲಿಕನ್ ಜೊತೆ ಎನ್ಸಿ ಸುಧಾಕರ್ ಮಾತಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಈಗ ಏನ್ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನೇರವಾಗಿ ಕೇಂದ್ರ ಸರ್ಕಾರ ಇದರ ಹೊಣೆಯನ್ನ ಹೊರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳ ಬಾಳಲ್ಲಿ ಈ ರೀತಿ ಚೆಲ್ಲಾಟ ಆಡಬಾರದು, ಕಷ್ಟಪಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು ಅಂತ ಉನ್ನತ ಶಿಕ್ಷಣ ಸಚಿವರಾದಂತಹ ಎನ್ಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಎಕ್ಸಾಮ್ ಕ್ಯಾನ್ಸಲ್ ಮಾಡಲಾಗಿದೆ, ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಲೇಬೇಕು ಅಂತ ಹೇಳಿದ್ದಾರೆ ಎನ್ಸಿ ಸುಧಾಕರ್. ನಮ್ಮ ಜೊತೆಗೆ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಇದ್ದಾರೆ, ಮಾತಾಡ್ತೀನಿ. ಸರ್, ನೀಟ್ ಈಗ ಪರೀಕ್ಷೆ ಕ್ಯಾನ್ಸಲ್ ಮಾಡಿದ್ದಾರೆ NTA ದವರು, ಏನ್ ಹೇಳ್ತೀರಿ ಸರ್ ಅಂತ? ನಿಜಾಗ್ಲೂ ಇದು ಬಹಳ ಒಂದು ನಮ್ಗೆಲ್ರಿಗೂ ಆಘಾತಕಾರಿ ವಿಚಾರ. ಯಾಕಂದ್ರೆ ಮಕ್ಕಳು ಬಹಳಷ್ಟು ತಯಾರಿ ಮಾಡಿಕೊಂಡು ಇವತ್ತು ನೀಟ್ಗೆ ಪರೀಕ್ಷೆಯನ್ನ ಬರೀತಾರೆ. ಯಾಕಂದ್ರೆ ನೀಟ್ ಒಂದೇ ಇವತ್ತು ಇರ್ತಕ್ಕಂಥದ್ದು. ನೀಟಲ್ಲಿ ನೀವು ಉತ್ತಮ ಅಂಕ ಪಡೆದ್ರೆ ನಿಮಗೆ ಮೆಡಿಕಲ್ ಅಥವಾ ಅಲೈಡ್ ಮೆಡಿಕಲ್ ಸೈನ್ಸಸ್ ಬೇರೆ ಬೇರೆ ಅದಕ್ಕೆ ಸಂಬಂಧಿತ ಕೋರ್ಸ್ಗಳಿಗೆ ಪ್ರವೇಶಾತಿ ಸಿಗ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ ತಯಾರಿ ಮಾಡಿ ತಮ್ಮ ಎಲ್ಲಾ ಪ್ರಯತ್ನವನ್ನ ಮಾಡಿ ಪರೀಕ್ಷೆ ಬರೆದು ಈಗ ಎಲ್ಲೋ ಒಂದು ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಆ ಕಾರಣದಿಂದ ರದ್ದು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಒಂದು ವ್ಯವಸ್ಥೆಯ ಒಂದು ವೈಫಲ್ಯ. ಇದು ಯಾರು ಇದಕ್ಕೆ ಜವಾಬ್ದಾರಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ನಾನು ನಮ್ಮ ವಿರೋಧ ಪಕ್ಷದ ನಮ್ಮ ಬಿಜೆಪಿಯ ನಾಯಕರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ ಸೀಟ್ಗೋಸ್ಕರ. ಈಗ ಎಕ್ಸಾಮ್ ಆಗಿದೆ, ಕ್ಯಾನ್ಸಲ್ ಆಯ್ತು ಅಂತ ತುಂಬಾ ಕಷ್ಟ ಆಗಲ್ವಾ ಅಂತ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅಂತ? ಖಂಡಿತ, ಯಾರಿಗೇ ಆಗ್ಲಿ ನೋಡಿ, ಇವತ್ತು ನೀಟ್ ಆಲ್ ಇಂಡಿಯಾ ಎಕ್ಸಾಮ್, ನೀಟ್ ಪ್ರಾರಂಭ ಆದಾಗಿಂದ ಬಹಳಷ್ಟು ಗೊಂದಲ ಇತ್ತು. ಬಹಳ ಸ್ಥಳೀಯ ರಾಜ್ಯಗಳ ಒಂದು ಮಟ್ಟದಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದಿರ್ತಕ್ಕಂಥವರು ನೀಟಲ್ಲಿ ಒಳ್ಳೆ ಅಂಕ ಪಡೆದೇ ಇರತಕ್ಕಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ಕೂಡ ನಾವು ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಈ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು, ಇದನ್ನ ಬಹಳ ಜವಾಬ್ದಾರಿಯುತವಾಗಿ ಈ ಒಂದು ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಇದರ ಒಂದು ಹೊಣೆ ಯಾರು ಹೊರ್ತಾರೆ ಅಂತಕ್ಕಂಥದ್ದು ಇವತ್ತು ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಾನ್ ಬಿಜೆಪಿಯ ನಾಯಕರು ಇವತ್ತು ಉತ್ತರ ಕೊಡಬೇಕಾಗತ್ತೆ. ಮಕ್ಕಳಿಗಾಗಿರ್ತಕ್ಕಂಥ ತೊಂದರೆಗೆ ಇವತ್ತು ಯಾರು ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. NTA ಗೊತ್ತಾಗಲ್ವಾ ಅಂತ? ಯಾಕಂದ್ರೆ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರ ಲೀಕ್ ಆಗುತ್ತೆ, ಸೇಮ್ ಪ್ರಶ್ನೆಗಳಿದಾವೆ ಅಂತ ಗೊತ್ತಾಗುತ್ತೆ, ಕೇರಳವರಿಗೂ ಗೊತ್ತಾಗುತ್ತೆ, ದುಡ್ಡಿಗೆ ಮಾಡ್ತಾ ಇದ್ದಾರೆ, ಗೊತ್ತಾಗಲ್ವಾ ಅಂತ ಅವ್ರಿಗೆ? ನೋಡಿ, ದೊಡ್ಡ ಮಟ್ಟದಲ್ಲಿ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಇದು ಸಹಜವಾಗಿ ಈ ರೀತಿ ಇದನ್ನ ದುರುಪಯೋಗ ಮಾಡಿಕೊಳ್ತಕ್ಕಂಥವರನ್ನ ನಾವು ಹೆಚ್ಚು ನೋಡ್ತೇವೆ. ಅದರಿಂದ ಇದನ್ನ ಸಂಪೂರ್ಣವಾಗಿ ಸೆಂಟ್ರಲೈಸ್ ಸಿಸ್ಟಮ್ ಇಂದ ಡಿಸೆಂಟ್ರಲೈಸ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಏಕಾಏಕಿ ಇದು ಎಲ್ಲರ ಕೂಗೇನಿದೆ ರಾಜ್ಯದಲ್ಲಿ, ನಾವು ರೆಸಲ್ಯೂಷನ್ ಮಾಡಿ ಕಳಿಸಿದೀವಿ, ನೀಟ್ ಅನ್ನ ತೆಗಿಬೇಕಾಗತ್ತೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಾಗತ್ತೆ. ಇದು ಬಹಳಷ್ಟು ಗೊಂದಲಕ್ಕೆ ಈಡಾಗ್ತಾ ಇದೆ. ಪರೀಕ್ಷೆಗಳು ಪಾರದರ್ಶಕವಾಗಿ ನಡೆಸುವಂತದ್ದಕ್ಕೆ ನಾವು ಯಾವುದೇ ಒಂದು ರೀತಿ ಗೊಂದಲ ರಹಿತವಾಗಿ ನಡೆಸುವಂತದ್ದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮನವರಿಕೆಯನ್ನ ಮಾಡಬೇಕಾಗತ್ತೆ. ಮತ್ತು ಏನು ನಮ್ಮ PUC ಅಥವಾ ಅದಕ್ಕೆ 12th ಗ್ರೇಡ್ ನ ಪರೀಕ್ಷೆಯ ಅರ್ಧದಷ್ಟು ಅಂಕಗಳನ್ನ ಇದಕ್ಕೆ ಜೋಡಣೆ ಮಾಡುವಂತ ಏನು ಪ್ರಕ್ರಿಯೆ ಹಿಂದೆ ಇತ್ತು, ಅದನ್ನ ಮತ್ತೆ ತಂದು ಆ ರಾಜ್ಯಗಳಿಗೆ ಪರೀಕ್ಷೆಗಳನ್ನ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಬೇಕು. ಯಾರು ಆಲ್ ಇಂಡಿಯಾ ಕೋಟಾ ಬಯಸ್ತಾರೆ ಅಂತವ್ರಿಗೆ ಮಾತ್ರ ಪ್ರತ್ಯೇಕವಾಗಿ ಆ ಕಮ್ಮಿ ಸಂಖ್ಯೆಗೆ ಪರೀಕ್ಷೆಯನ್ನ ಮಾಡ್ತಕ್ಕಂಥದನ್ನ ಮಾಡಿದಾಗ ಬಹುಶಃ ಇದಕ್ಕೆ ಒಂದ್ ರೀತಿ ಪರಿಹಾರ ಸಿಗ್ತಕ್ಕಂಥ ಅವಕಾಶ ಆಗುತ್ತೆ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ನೋಡಿ, ವಿದ್ಯಾರ್ಥಿಗಳಿಗೆ ನನ್ನ ಸಹಾನುಭೂತಿ ಇದೆ. ಅವರು ಬೇರೆ ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ಅವರೆಲ್ಲರೂ ಇವತ್ತು ಮತ್ತೆ ಪರೀಕ್ಷೆ ಬರೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹಳಷ್ಟು ಒತ್ತಡಕ್ಕೆ ಗುರಿಯಾಗ್ತಕ್ಕಂಥದ್ದಾಗಿದೆ. ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ತಾವು ಮತ್ತೊಮ್ಮೆ ತಮ್ಮ ಪ್ರಯತ್ನ ಮಾಡಬೇಕು. ಇದನ್ನ ಹೆಚ್ಚು ತಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ದಿರಾ ಈ ಒಂದು ಘಟನೆಯನ್ನ ತಾವು ಮತ್ತೊಮ್ಮೆ ತಮ್ಮ ಎಲ್ಲ ಒಂದು ತಯಾರಿಯನ್ನ ಮತ್ತೆ ಮಾಡ್ಕೊಂಡಿರ್ತಕ್ಕಂಥ ತಯಾರಿಯನ್ನ ಮತ್ತೊಂದಷ್ಟು ಸ್ವಲ್ಪ ಮತ್ತೆ ಅದಕ್ಕೆ ಓದಿ ಮತ್ತೆ ಪರೀಕ್ಷೆ ಬರೀಬೇಕು, ಅನಿವಾರ್ಯ. ಇದು ಬೇರೆ ಇನ್ನ ಮಾರ್ಗ ಇಲ್ಲ. ಅದಕ್ಕೆ ತಾವು ತಯಾರಾಗಬೇಕು ಅಂತಕ್ಕಂಥದ್ದು. ನೇರವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ನಿರಂತರವಾಗಿ ನಾವು ಬಹಳ ಉತ್ತಮ ಆಡಳಿತ ಕೊಡ್ತಕ್ಕಂಥದ್ದು ಮತ್ತು ಎಲ್ಲಾ ವರ್ಗದ ಜನರಿಗೆ ನಾವು ನ್ಯಾಯ ಒದಗಿಸ್ತೀವಿ ಅಂತಕ್ಕಂಥ ಬಬ್ಬೆ ಹೊಡಿತಕ್ಕಂಥ ಕೇಂದ್ರ ಸರ್ಕಾರ ಇದಕ್ಕೆ ನೇರ ಹೊಣೆ. ಅವರು ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್